ಇನ್ನು ಚಿಕ್ಕೋಡಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಸಿಕ್ಕಾಪಟ್ಟೆ ಮಿತಿ ಮೀರ್ತಾ ಇದೆ. ಇಲ್ಲಿ 2 ವರ್ಷದ ಮಗು ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದ್ವಲ್ಲ, ಮಗುವಿನ ಮುಖಕ್ಕೆ ಗಾಯ ಆಗಿತ್ತು, ಪ್ರಾಣಾಪಾಯದಿಂದ ಪಾರಾಗಿದೆ. ಚಿಕ್ಕೋಡಿ ಪಟ್ಟಣದ ವೆಂಕಟೇಶ ಗಲ್ಲಿಯ ಬಳಿ ಈ ಒಂದು ಘಟನೆ ನಡೆದಿತ್ತು. 2 ವರ್ಷದ ಮಗುವಿನ ಮೇಲೆ 4 ನಾಯಿಗಳು ದಾಳಿ ಮಾಡಿತ್ತು. ನಾಯಿಗಳ ಹಾವಳಿಯನ್ನ ತಡೆಯುವಲ್ಲಿ ಎಲ್ಲೋ ಒಂದ್ ಕಡೆ ಪುರಸಭೆ ಅಧಿಕಾರಿಗಳು ವಿಫಲಗೊಂಡಿದ್ದಾರೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಇದು. ಬೀದಿ ನಾಯಿಗಳ ಹಾವಳಿ ಸಿಕ್ಕಾಪಟ್ಟೆ ಮಿತಿ ಮೀರ್ತಾ ಇದೆ. ಆಕ್ಚುಲ್ ಆಗಿ ಮೊನ್ನೆ ಯಾರೋ ಒಬ್ರು ಹೆಸರಾಂತ ನಟಿ ಒಬ್ರು ಯಾವುದಕ್ಕೋ ಹೋಲಿಕೆ ಮಾಡಿ ಹಾಕಿದ್ರು. ಈಗ ಈ ರೀತಿಯಾಗಿ ಎಷ್ಟೋ ಕಡೆ ಹಲ್ಲೆ ಆಗಿದೆ, ಎಷ್ಟೋ ಕಡೆ ದಾಳಿ ಆಗಿದ್ದಾವೆ ಬೀದಿ ನಾಯಿಗಳಿಂದ. ಪ್ರಾಣಗಳು ಕಳ್ಕೊಂಡಿದ್ದಾರೆ ಎಷ್ಟೋ ಪುಟ್ಟ ಮಕ್ಕಳು. ಅದು ಕುಟುಂಬದವರಿಗೆ ಗೊತ್ತಿದೆ ಆ ನೋವು ಏನು ಅಂತ. ತುಂಬ ಗೊತ್ತಿದ್ರು ನಾವು ಹುಡುಗಿಲಿ ನಮ್ಮ ಬಾಜುಲಿ ಆಡ್ತಾ ಇರ್ತೀವಿ ಸರ್. ಅದ 2 ನಾಯಿಗಳು ಬಂದು ದಾಳಿ ಮಾಡಿದ್ವಿ ಸರ್. ಅವು ಏನು ಮಾಡಿ 2 ಹುಡುಗನ ತಗೊಂಡು ಆ ಕಡೆ ಜಪ್ಪನ್ ಹೋದ್ರಿ. ಅಲ್ಲಿ 4 ನಾಯಿ ಕೂಡ ಎಲ್ಲ ದಾಳಿ ಮಾಡಾಕತ್ತೀವಿ ಸರ್. 4 ದಾಳಿ ಮಾಡ್ಕೊಂಡು ಎಲ್ಲ ಹೊಡೆದ ಓಡಿಸಿದ್ವಿ ಸರ್. ಆಮೇಲೆ ಆಯ್ತು ಹುಡುಗನ ತೊಗೊಂಡೋಗಿ ನಾವು ಸರ್ಕಾರ ದವಾಖಾನೆಗೆ ಹೋದಿವ್ರಿ. ಅದಕ್ಕೆ ಸ್ಟೀಚ್ ಅದು ಹಾಕೊಂಡ್ ಬಂದಿವ್ರಿ ಸರ್. ಈಗ ನಾವು ಇಲ್ಲಿ ಅಂಗನವಾಡಿ ಸಾಲ ಐತ್ರಿ. ಇಲ್ಲಿ ಇದು ವೆಂಕಟೇಶ್ ಮಂದಿರ ಮುಂದೆ ಇಲ್ಲಿ ವೆಂಕಟೇಶ್ ಎಲ್ಲ ಸರ್. ಇಲ್ಲಿ ಭಾಳ ನಾಯಿ ಇದಾವ್ರಿ ಸರ್. ಇಲ್ಲಿ ಅದು ಎಲ್ಲರಿಗೂ ಇದನ್ನ ಮಾಡಾಕ್ತಾರೆ, ದಾಳಿ ಮಾಡಾಕ್ತಾರೆ ಸರ್. ಎಲ್ಲದಕ್ಕೂ ನೀವು ಒಂಜಾರ ಇದನ್ನ ಮಾಡಿ